ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋವನ್ನು ನೋಡ್ತಾ ಇರ್ತಕ್ಕಂತಹ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ನಮ್ಮ ಸಾಯಿ ಗುರು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳುತ್ತಾ ಇವತ್ತಿನ ಮಾಹಿತಿ ಏನೆಂದರೆ, ನಾವು ಸಾಯಿಬಾಬಾ ಅವರು ಮಾಡಿರ್ತಕ್ಕಂತಹ ಒಂದಷ್ಟು ಪವಾಡಗಳಲ್ಲಿ ಒಂದು ಅದ್ಭುತ ಪವಾಡವನ್ನು ತಿಳಿಯೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಚಾರದ ಬಗ್ಗೆ ನಿಮ್ಮೊಟ್ಟಿಗೆ ಮಾತನಾಡಬೇಕು. ನಾವು ನಮ್ಮ ಶ್ರೀ ಸಾಯಿ ಗುರು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಕೋಟಿ ಸಾಯಿಬಾಬಾ ಪ್ರತಿಷ್ಠಾಪನೆಯನ್ನ ಮಾಡಿಸುತ್ತಿದ್ದೇವೆ. ಈ ಒಂದು ಅದ್ಭುತವಾದಂತಹ ಸನ್ನಿವೇಶವನ್ನು ನೋಡಲು ಅಥವಾ ಈ ಒಂದು ಸನ್ನಿವೇಶಕ್ಕೆ ನೀವು ಕೂಡ ಕೈ ಜೋಡಿಸಲು ಬಯಸುವುದಾದರೆ ಅಲ್ಲೇ ಕೆಳಗೆ ಕೊಟ್ಟಿರ್ತಕ್ಕಂತಹ ಸ್ಕ್ಯಾನರ್ ಅನ್ನು ಉಪಯೋಗಿಸಿ ನೀವು ಪೇಮೆಂಟ್ ಅನ್ನ ಮಾಡಬಹುದು, ಅಥವಾ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಮೊಬೈಲ್ ನಂಬರ್ ಬಳಸಿಯೂ ಕೂಡ ನೀವು ಪೇಮೆಂಟ್ ಅನ್ನ ಮಾಡಬಹುದು. ಇದೊಂದು ಅದ್ಭುತ ವಿಚಾರವೆಂದೇ ಹೇಳಬಹುದು. ಅಥವಾ ನಿಮ್ಮ ಇಡೀ ಕುಟುಂಬದ ಜೊತೆಗೆ ನೀವು ನಮ್ಮೊಟ್ಟಿಗೆ ಕೈ ಜೋಡಿಸಿ ನೀವು ಕೂಡ ಶ್ರೀ ಸಾಯಿಬಾಬಾ ಕೋಟಿ ಪ್ರತಿಷ್ಠಾಪನೆಯನ್ನ ಮಾಡಲು ಬಯಸುವುದಾದರೆ 5,001 ರೂಪಾಯಿ ಕೊಟ್ಟು ಇವುಗಳಲ್ಲಿ ನೋಂದಣಿಯನ್ನ ಮಾಡಿಕೊಳ್ಳಬಹುದು. ಅಥವಾ ನಿಮ್ಮ ಬಳಿ ಅಷ್ಟೊಂದು ಹಣವಿಲ್ಲವೆಂದಾದರೆ ಕೇವಲ 101 ರೂಪಾಯಿ ಕೊಟ್ಟು ಕೂಡ ನೀವು ಒಂದು ಪ್ರತಿಷ್ಠಾಪನೆಗೆ ಕೈ ಜೋಡಿಸಬಹುದು, ಅಥವಾ ಈ ಪ್ರತಿಷ್ಠಾಪನೆಯನ್ನು ನೇರವಾಗಿ ನೋಡುವ ಅವಕಾಶ ನಿಮಗೆ ಸಿಗುತ್ತದೆ. ಹಾಗಾದರೆ ಬನ್ನಿ ಇವತ್ತು ಸಾಯಿಬಾಬಾ ಅವರ ಒಂದು ಅದ್ಭುತ ಪವಾಡದ ಬಗ್ಗೆ ತಿಳಿದುಕೊಳ್ಳೋಣ. ಸಾಯಿಬಾಬಾ ಅವರ ಒಂದು ವಿಶೇಷ ಗುಣವೇನೆಂದರೆ, ಭಕ್ತರು ಮನಸ್ಸಿನಲ್ಲಿ ಏನೇ ಯೋಚಿಸಿದರೂ ಬಾಬಾಗೆ ಅದು ತಿಳಿಯುತ್ತಿತ್ತು. ಅವರು ಹೇಳದೆ ಇದ್ದರೂ ಬಾಬಾ ಅವರ ಸಮಸ್ಯೆ, ಹಂಬಲ, ದುಃಖ, ಸಂತೋಷಗಳನ್ನೆಲ್ಲ ತಿಳಿದು ಪರಿಹಾರ ಕೊಡುತ್ತಿದ್ದರು. ಕೆಲವು ಪ್ರಸಿದ್ಧ ಘಟನೆಗಳು. ಮನಸ್ಸಿನಲ್ಲಿ ಮಾತ್ರ ಯೋಚಿಸಿದರೂ ಉತ್ತರ. ಒಮ್ಮೆ ಒಬ್ಬ ಭಕ್ತನು ಮನಸ್ಸಿನಲ್ಲಿ ಬಾಬಾ ನನಗೆ ಪ್ರತ್ಯಕ್ಷವಾಗಿ ಉತ್ತರ ಕೊಟ್ಟರೆ ಮಾತ್ರ ನಂಬುತ್ತೇನೆ ಎಂದುಕೊಂಡ. ತಕ್ಷಣ ಬಾಬಾ ಅವನತ್ತ ನೋಡಿ ಅವನು ಯೋಚಿಸಿದ್ದನ್ನೆಲ್ಲ ವಾಕ್ಯವಾಗಿ ಹೇಳಿದರು. ಅವನು ಬೆಚ್ಚಿ ಬಿದ್ದನು ಈ ಒಂದು ಘಟನೆ ನೋಡಿ. ಮನೆಯ ವಿಚಾರ ತಿಳಿದಿದ್ದು ಒಬ್ಬ ಭಕ್ತನು ಶಿರಡಿಗೆ ಬರಲು ಬಯಸಿದಾಗ ಅವನ ಮನೆಗೆ ಹಣದ ಕಷ್ಟವಿತ್ತು. ಅವನು ಯಾರಿಗೂ ಹೇಳದೆ ಬಂದು ಬಾಬಾರ ಮುಂದೆ ಕುಳಿತ. ಬಾಬಾ ತಕ್ಷಣ ಕೇಳಿದರು, ಹೋಗು, ಮನೆಗೆ ಹಣ ತಲುಪಿದೆ, ಚಿಂತಿಸಬೇಡ. ಅವನು ಮನೆಗೆ ಹೋದಾಗ ನಿಜವಾಗಿಯೂ ಹಣ ತಲುಪಿತ್ತು. ಅಪರಾಧಿ ಮನಸ್ಸು ಬಿಚ್ಚಿಟ್ಟಾಗ ಒಬ್ಬ ವ್ಯಕ್ತಿ ಬಾಬಾರ ಮುಂದೆ ಬಂದಾಗ ಆತನು ತಪ್ಪು ಮಾಡಿದ ವಿಚಾರವನ್ನು ಯಾರಿಗೂ ಹೇಳಿರಲಿಲ್ಲ. ಆದರೆ ಬಾಬಾ ಅವನ ತಪ್ಪನ್ನು ನೇರವಾಗಿ ಬಿಚ್ಚಿಟ್ಟರು. ಅವನು ನಾಚಿಕೊಂಡು ಕ್ಷಮೆ ಬೇಡಿಕೊಂಡನು. ಈ ಪವಾಡದ ಅರ್ಥವೇನು ಗೊತ್ತಾ ವೀಕ್ಷಕರೇ? ಸಾಯಿಬಾಬಾ ನಮಗೆ ಕಲಿಸಿದ ಪಾಠ ಏನೆಂದರೆ, ನಿನ್ನ ಮನಸ್ಸು ದೇವರು ಮುಂದೆ ಬಿಚ್ಚಿಟ್ಟಂತೆ. ನಾವೇನೇ ಯೋಚಿಸಿದರೂ, ನಮ್ಮನ್ನು ಅಡಗಿಸಿದರೂ ದೈವ ಶಕ್ತಿ ಮುಂದೆ ಅದು ಅಡಗುವುದಿಲ್ಲ. ಆದ್ದರಿಂದ ಸದಾ ಶುದ್ಧ ಮನಸ್ಸು, ನಂಬಿಕೆ, ಪ್ರಾಮಾಣಿಕತೆ ಎಂದಿಗೂ ಮುಖ್ಯವಾಗಿರುತ್ತದೆ. ಮನಸ್ಸಿನ ಶುದ್ಧತೆ ಮುಖ್ಯ. ಬಾಬಾರ ಮುಂದೆ ಯಾವ ವಿಚಾರವೂ ಅಡಗುವುದಿಲ್ಲ. ಆದ್ದರಿಂದ ನಮ್ಮ ಮನಸ್ಸು, ಆಲೋಚನೆಗಳು ಶುದ್ಧವಾಗಿರಬೇಕು. ದೈವಿ ಶಕ್ತಿ ಎಲ್ಲವನ್ನು ಕೂಡ ತಿಳಿದುಕೊಳ್ಳುತ್ತದೆ. ನಾವು ಯೋಚಿಸಿದರೂ, ಮೌನವಾಗಿದ್ದರೂ ದೇವರು ಎಲ್ಲವನ್ನೂ ತಿಳಿಯುತ್ತಾನೆ. ಬಾಬಾ ಇದನ್ನು ನಮ್ಮ ಪವಾಡಗಳಿಂದ ಸಾಬೀತು ಮಾಡಿದರು. ಪ್ರಾಮಾಣಿಕತೆ ಮತ್ತು ನಂಬಿಕೆ. ಮನುಷ್ಯನು ತನ್ನ ತಪ್ಪು, ದುಃಖ, ಆಕಾಂಕ್ಷೆಗಳನ್ನು ದೇವರ ಮುಂದೆ ನಿಜವಾಗಿಯೂ ಒಪ್ಪಿಕೊಂಡರೆ ಮಾತ್ರ ಪರಿಹಾರ ದೊರೆಯುತ್ತದೆ. ಬಾಬಾ ಹೇಳಿದಂತೆ ನಿಜವಾದ ಭಕ್ತಿಗೆ ಮೌನ ಸಾಕು, ಮಾತು ಬೇಡ. ಭಕ್ತರ ಕಷ್ಟಗಳಿಗೆ ಪರಿಹಾರ. ಬಾಬಾ ಅಂತರಂಗ ತಿಳಿದು ಅದಕ್ಕನುಸಾರವಾಗಿ ಪರಿಹಾರ ಕೊಡುತ್ತಿದ್ದ. ಇದು ನಮಗೆ ಭರವಸೆ ನೀಡುತ್ತದೆ. ನಾನು ಹೇಳಿದ್ದರೂ ಬಾಬಾ ಕೃಪೆ ನನ್ನ ಕಡೆ ತಲುಪುತ್ತದೆ. ಈ ಪವಾಡದ ಅರ್ಥ ಏನೆಂದರೆ, ದೈವಶಕ್ತಿ ಮುಂದೆ ಅಡಗಿಸಿಕೊಳ್ಳುವುದಂತೆ ಏನೂ ಇಲ್ಲ. ಶುದ್ಧ ಮನಸ್ಸು, ನಂಬಿಕೆ, ಭಕ್ತಿ ಇಟ್ಟರೆ ದೇವರ ಕೃಪೆ ನಮಗೆ ಎಂದಿಗೂ ಕೂಡ ಇರುತ್ತದೆ. ಭಕ್ತರೇ, ಸಾಯಿ ಬಾಬಾರ ಮುಂದೆ ಯಾವುದನ್ನು ಅಡಗಿಸಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ಮನಸ್ಸಿನ ಆಲೋಚನೆ, ಕಷ್ಟ, ಆಸೆ ಎಲ್ಲವನ್ನೂ ಅವರು ತಿಳಿಯುತ್ತಾರೆ. ಆದ್ದರಿಂದ ಸದಾ ಶುದ್ಧ ಮನಸ್ಸು, ನಂಬಿಕೆ ಮತ್ತು ಭಕ್ತಿ ಇಟ್ಟು ಬದುಕೋಣ. ಅವರ ಕೃಪೆ ಇದ್ದರೆ ಜೀವನದಲ್ಲಿ ಯಾವ ಸಂಕಷ್ಟವನ್ನು ನಮ್ಮನ್ನು ಮರೆಯುವುದಿಲ್ಲ. ಓಂ ಶ್ರೀ ಶಿರಡಿ ಸಾಯಿಬಾಬಾ. ವೀಕ್ಷಕರೇ, ಇದರ ಜೊತೆ ನಾನು ಮತ್ತೊಮ್ಮೆ ಈ ವಿಚಾರವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕು ಇಷ್ಟಪಡ್ತೇನೆ. ನಾವು ನಮ್ಮ ಶ್ರೀ ಸಾಯಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಸಾಯಿಬಾಬಾರವರ ಕೋಟಿ ಬಾಬಾ ಪ್ರತಿಷ್ಠಾಪನೆಯನ್ನು ಮಾಡಿಸಲು ಇಚ್ಛೆ ಮಾಡಿದ್ದೇವೆ. ನೀವು ಕೂಡ ಇದರೊಟ್ಟಿಗೆ ಕೈ ಜೋಡಿಸಲು, ನಿಮ್ಮ ಕುಟುಂಬದೊಟ್ಟಿಗೆ ಕೈ ಜೋಡಿಸಲು 5,001 ರೂಪಾಯಿ ಕೊಟ್ಟು ಈಗಲೇ ನೋಂದಣಿ ಮಾಡಿಕೊಳ್ಳಿ. ಅಥವಾ ನಿಮ್ಮ ಬಳಿ ಅಷ್ಟೊಂದು ಹಣವಿಲ್ಲವೆಂದಾದರೆ ಕೇವಲ 101 ರೂಪಾಯಿ ಕೊಟ್ಟು ಕೂಡ ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಕೆಳಗೆ ಕೊಟ್ಟಿರ್ತಕ್ಕಂತಹ ಸ್ಕ್ಯಾನರನ್ನು ಉಪಯೋಗಿಸಿ ನೋಂದಣಿ ಮಾಡಬಹುದು, ಅಥವಾ ಇಲ್ಲಿರ್ತಕ್ಕಂತಹ ಮೊಬೈಲ್ ನಂಬರನ್ನು ಬಳಸಿ ಕೂಡ ನೀವು ನೋಂದಣಿಯನ್ನು ಮಾಡಬಹುದು. ಇಷ್ಟು ತನಕ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತ
ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ.